ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ನಿನಗೆ ಕೋಳಿ ಜುಟ್ಟು ಅಂತ ಹೇಳಿದ್ದು ಪರವಾಗಿಲ್ವೇ ಚೆನ್ನಾಗಿ ಅಲ್ಲಾಡ್ತೀಯ ಜುಟ್ಟನ್ನ ಕೋಳಿಗೆ ಜುಟ್ಟಿರಲ್ಲ ಹುಂಜಕ್ಕೆ ಇದೇ ತರ ಕೆಂಪು ಜುಟ್ಟು ಇರತ್ತೆ ನನಗೆ ಕೋಳಿ ಜುಟ್ಟು ಅಂತ ರೇಗಿಸ್ತಿಯಲ್ಲ ನಿನ್ಗೆ ಈ ರೀತಿ ಜುಟ್ಟಿದ್ಯಾನೆ ಈ ರೀತಿ ಅಲ್ಲಾಡ್ಸಕ್ಕಾಗತ್ತೇನೆ ನನಗೆ ಜುಟ್ಟಿಲ್ವಾ ಇದ್ರೆ ತೋರ್ಸು ನೋಡೋಣ ನನ್ ಜಡೆನೇನಾದ್ರೂ ನೀನ್ ನೋಡಿದ್ರೆ ಆಶ್ಚರ್ಯದಿಂದ ಸತ್ತೋಗ್ತೀಯ ಕಾಯೋ ಮತ್ ಆಮೇಲೆ ಇರ್ಲಿ ಮೊದ್ಲು ಜುಟ್ಟು ತೋರ್ಸು ನೋಡೋಣ ನಿನ್ ಹಣೆ ಬರ ನೋಡ್ಕೊ ಇಷ್ಟುದ್ದ ಜಡನ ಯಾವ ಗೊಬ್ಬರ ತಿಂತೀಯೇ ನಾನಿನ್ನು ಗೊಬ್ಬರ ತಿನ್ನೋ ಸ್ಕೀಲ್ ಮಟ್ಟಕ್ಕೆ ಇಳ್ದಿಲ್ಲ ನನ್ ಜಡೆನ್ ಕಟ್ ಮಾಡಿದ್ರೆ ನಿನ್ನಂತ 20 ಜುಟ್ಟಾಗುತ್ತೆ ಈ ಜುಟ್ಟನ್ನ ಇಟ್ಕೊಂಡೆ ಅಂತಿಂತ ಹೆಣ್ಣು ನಾನೆಲ್ಲ ಅಂತ ಆಡ್ಕೊಂಡ್ ಬಂದ್ಬಿಟ್ಲು ಹೌದು ಏನ್ ನಿನ್ ಹೆಸರು ಪದ್ಮಿನಿ ಪದ್ಮಿನಿ ಒಂದೇ ಒಂದ್ಸತಿ ನಿನ್ ಜಡೆದು ಫೋಟೋ ತಗೊಳ್ಳ ನನ್ನ ಸೇರ್ಸೆ ತಗೋ ಯಾರ್ ಬೇಡ ಅಂತಾರೆ ಬೇಗ ಹೋಗಿ ಮನೆ ಸೇರ್ಕೋ ಇಲ್ಲಾಂದ್ರೆ ಅವನಾದ್ರೂ ಈ ಜುಟ್ಟನ್ನು ಕತ್ತರಿಸ್ಬಿಡ್ತಾನೆ ಕೋಳಿ ಜುಟ್ಟು ಕೋಳಿ ಜುಟ್ಟು ಕೋಳಿ ಜುಟ್ಟು ಲೇ ಬಿಟ್ಲ ನಿನ್ ಹೆಂಡತಿ ಹೊರಗಡೆ ಬಂದಾಗಿಂದ ಅಳ್ತಾ ಕೂತಿದ್ದಾಳ್ ಕಣ ನನಗನ್ಸುತ್ತೆ ಯಾರೋ ಚೆನ್ನಾಗಿ ತದಕ್ ಕಳ್ಸಿರ್ಬೇಕು ಅದೇನಾಯ್ತು ಅಂತ ಹೋಗಿ ವಿಚಾರಿಸ್ಬಾರ್ದೇನೋ ಹೌದು ಒಂದ್ ವಿಷಯ ಹೇಳ್ತೀನಿ ತಿಳ್ಕೊ ಹೆಂಡತಿ ಅಳ್ತಿರ್ಬೇಕಾರೆ ಯಾಕೆ ಅಂತ ಯಾವತ್ತು ಕೇಳಕ್ ಹೋಗಬಾರ್ದು ಯಾಕೆ ಕೇಳ್ಬಾರ್ದು ನಾವ್ ಯಾಕೆ ಅಂತ ಕೇಳೋದು ಅವ್ರ ಬೇಡಿಕೆನ ಮುಂದೆ ಇಡೋದು ನನಗ್ ಸೀರೆ ಬೇಕು ನೆಕ್ಲೆಸ್ ಬೇಕು ಅಂತ ನಾನು ಎಲ್ಲಿಂದ ತಂದ್ಕೊಡ್ಲೋ ಹೌದು ಕಣ ಕೆಲ್ಸ ಇದ್ರಲ್ವಾ ತಂದ್ಕೊಡಕ್ ಆಗೋದು ತಮಗೇನ್ ಭಾರಿ ಕೆಲಸ ಇದೆಯೋ ಓಹೋ ಅದಕ್ಕೆ ನಾವು ಮದುವೆ ಆಗಿಲ್ಲ ಪಲ್ಲು ಯಾಕಮ್ಮ ಅಳ್ತಾ ಇದೀಯಾ ಕೇಳೋರೆ ಕೇಳ್ತಿಲ್ಲ ನೀನನ್ ಕೇಳೋದು ಹೋಗೋ ಆಗಲ್ಲಮ್ಮ ಬಂದಾಗಿಂದ ದುಃಖ ಪಡ್ತಾನೇ ಇದೆಯನ್ನ ಅಳೋದಕ್ಕೆ ಕಾರಣ ಏನು ಅಂತ ಹೇಳಮ್ಮ ಪಟ್ನೋವಾ ಏನಾಯ್ತು ಅಂತ ಹೇಳಮ್ಮ ಈಗ ಸುಮ್ನೆ ಹೋಗ್ತೀಯಲ್ಲ ಕಚ್ಬಿಡ ಅಳಿಯಂಗಿಲ್ಲ ನನಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅತ್ತವ್ರೆ ನೀವು ಬೇಜಾರಾಗೋ ಮಾತಾಡಿಲ್ಲ ಅಂದ್ರೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಹೇಳಿ ಕಟ್ಕೊಂಡು ಹೆಂಡತಿ ಗುಣು ಅಂತ ಅಳ್ತಿರ್ಬೇಕಾದ್ರೆ ಯಾಕೆ ಏನು ಎತ್ತ ಅಂತ ವಿಚಾರಿಸ್ದೆ ಒಳ್ಳೆ ಗರುಡು ಗಂಭುತ್ತಳ ನಿಂತಿದ್ದೀರಲ್ಲ ಈ ನಿಮ್ಮ ಜನ್ಮಕ್ಕೆ ಅದಾಗಲ್ವೇ ಯಾವ್ದದು ನಾಚಿಕೆ ಅತ್ತವ್ರೆ ಕಟ್ಕೊಂಡು ನಾನು ಯಾವತ್ತೂ ಕೇಳಲ್ಲ ಬೇಕಾದ್ರೆ ನೀವಳಿ ಬೇಕಾದ್ರೆ ನೀವು ದುಃಖ ಪಡಿ ನಾನು ಅದಕ್ಕೆ ಪರಿಹಾರ ಕೊಟ್ಟು ನಿಮ್ಗೆ ಸಮಾಧಾನ ಕೂಡ ಮಾಡ್ತೀನಿ ತೆಗೆದು ಎರಡು ಬಿಟ್ಟ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದ್ದು ಹೋಗ್ಬೇಕು ಪಲ್ಲು ಯಾಕಮ್ಮ ಈ ಶೋಕರಾಗ ಯಾಕಮ್ಮ ಹೊಡೆದೆ ನಿಮ್ಗಳು ಯಾವ್ದು ಸಂಗೀತ ಯಾವ್ದು ಅಂತ ಗೊತ್ತಾಗಲ್ವೇನಪ್ಪ ಅಲ್ಲ ನೀನ್ ಯಾವ್ದೋ ಕಿತ್ತೋಗಿರೋ ರಾಗನ ಪ್ರಾಕ್ಟೀಸ್ ಮಾಡ್ತಿದ್ಯಾ ಅಂತ ನಾನು ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ ಬಿಡು ಪರವಾಗಿಲ್ಲ ಯಾಕೆ ಮಾಡ್ತಿದ್ಯಾ ಎಲ್ಲಾರು ವಿಚಾರಿಸಿದ್ಮೇಲೆ ಇಷ್ಟ್ ಲೇಟ್ ಆಗಿನಪ್ಪ ನನ್ನನ್ನು ವಿಚಾರಿಸೋದು ಬುದ್ಧಿವಂತ ತಾನೆ ನಿನ್ನ ಗಂಡ ಬುದ್ಧಿವಂತ ಅಂತ ನಿನಗೆ ಗೊತ್ತಿಲ್ವಾ ಅವನಿಗೆ ಲೇಟಾಗಿ ಅರ್ಥ ಆಗೋದು ಅದನ್ನ ಮರ್ತು ಬಿಡು ಇವಾಗ ನೀನ್ ಯಾಕೆ ಅಳ್ತಿದ್ಯಾ ಅದನ್ನ ಹೇಳು ನೋಡಿಪ್ಪ ಈ ಫೋಟೋದಲ್ಲಿರೋಳ ಹೆಸರು ಪದ್ಮಿನಿ ಅಂತ ವಂಡರ್ಫುಲ್ ಬ್ಯೂಟಿಫುಲ್ ನೀಲವೇಣಿ ಅಂದ್ರೆ ಈಕೆನೆ ಪಲ್ಲು ಯಾರಮ್ಮ ಈ ಸುಂದ್ರಿ ಮತ್ತ್ಯಾಕಮ್ಮ ಹೊಡೆದೆ ಧೂಳು ಮಾತ್ರ ಸುಂದ್ರಿನಾ ನಿಮ್ ಕಣ್ಣಿಗೆ ನಾನು ಸುಂದರಿ ತರ ಕಾಣಿಸ್ತಿಲ್ವಾ ಅದ್ ಹಾಗಲ್ಲಮ್ಮ ಪಲ್ಲು ಈ ಸುಂದರಿಗೆ ಉದ್ದನೇ ಜಡೆ ಇದೆ ನಿನಗೆ ಪುಟ್ಟ ಜುಟ್ಟಿದೆ ಅದನ್ನ ಕೋಳಿ ಜುಟ್ಟು ಅಂತ ಕೂಡ ಕರೆಯಬಹುದು ಇದೇ ವಿಷಯಕ್ಕೆ ಜಗಳ ಆಗಿರೋದು ನೋಡಿಪ್ಪ
ಈಗ್ಲೇ ಹೇಳ್ಬಿಡಿ ನಿಮ್ಗೆ ಜುಟ್ಟು ಮುಖ್ಯನಾ ಜಡೆ ಮುಖ್ಯನಾ ಅಂತ. ಏನಮ್ಮ ನೀನು, ನಿಮಗೆ ಚೂಡಿದಾರ ಮುಖ್ಯನೋ ಸೀರೆ ಮುಖ್ಯನೋ ಅಂತ ಕೇಳಿದ್ರೆ ಎರಡು ಹೆಣ್ಮಕ್ಳ ತಾನೇ ಹಾಕೊಳ್ಳೋದು. ನೋಡು, ಮಸಾಲೆ ದೋಸೆಗೆ ಪಲ್ಯ ಚಂದ, ಇಡ್ಲಿಗೆ ಸಾಂಬಾರ್ ಚಂದ, ನನ್ನಂತ ರಸಿಕನಿಗೆ ಚೂಡಿದಾರು ಚಂದ, ಸೀರೆನೂ ಚಂದ, ಒಟ್ಟಲ್ಲಿ ಎಲ್ಲವೂ ಚಂದ. ನನ್ನ ಮಗಳನ್ನ ಸುಧಾರಿಸಕ್ಕೆ ಈವಾಗಿನ ಹಣೆಲೆ ಬರೋದಿಲ್ಲ. ಬಂದು ಸ್ವಲ್ಪ ಇಳು ಬರ್ತೀನಿ. ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಇರ್ಬೇಕಾ? ಒಂದು ನಿಮಿಷ ಮನೇಲಿ ನೆಮ್ಮದಿಯಾಗಿ ಇರೋದಿಕ್ ಬಿಡೋದಿಲ್ವಲ್ಲ. ಸದ್ಯ 100 ರೂಪಾಯಿ ಮಿಕ್ಕಿದೆ, ಹೋಗಿ ದೋಸೆ ತಿನ್ಕೊಂಡ್ ಬಂದ್ಬಿಟ್ಟು. ಅಳಿಯಂದಿಲೆ ತಿನ್ನೋ ವಿಷಯ ಬಿಟ್ಟು ಅದೇನು ಅಂತ ವಿಚಾರಿಸಬಾರ್ದೆ. ಅವರಲ್ಲಿ ವಿಚಾರಿಸ್ತಾರಮ್ಮ, ನಾನೇ ಹೇಳ್ತೀನಿ ಕೇಳೋ. ಈ ಫೋಟೋದಲ್ಲಿರೋಳ ಹೆಸರು ಪದ್ಮಿನಿ ಅಂತ ನೋಡು. ಎಂಥ ನೀಳವಾದ ಜಡೆ. ಅಮ್ಮ, ಅವಳು ಈ ಜಡೆನ್ ತೋರಿಸ್ಬಿಟ್ಟು ನನ್ಗೆ ಎಷ್ಟು ಅವಮಾನ ಮಾಡ್ಬಿಟ್ಲು ಗೊತ್ತಾ? ನನ್ ಜುಟ್ಟು ಕೋಳಿ ಜುಟ್ಟಂತೆ. ಮೆತ್ತಗೆ ಮಾತಾಡಿ. ಈ ವಿಷಯ ಕೋಳಿಗೇನಾದ್ರೂ ಗೊತ್ತಾದ್ಲೆ ಬೀಜಾಲ್ ಮಾಡ್ಕೊಳುತ್ತೆ. ಅಮ್ಮ, ನನ್ ಜುಟ್ಟಾಗಿ ಇಷ್ಟಿದೆ, ಯಾಕೆ ಬೆಳೀತಿಲ್ಲ? ಇಷ್ಟಾದ್ರೂ ನಿನಗ್ ಜುಟ್ಟಿದೆಯಲ್ಲ ಅಂತ ಸಂತೋಷ ಪಡಮ್ಮ. ನೀನ್ ಹುಟ್ಟಿದಾಗ ನಿನ್ ತಲೆ ಬೋಳ್ ಆಗಿತ್ತು. ನಾನು ಗಂಡುಗುಲೇಶ್ವರನಿಗೆ ಪೂಜೆ ಮಾಡಿ ಹಲಕೆ ಹೊತ್ತು, ಅಪ್ಪ ನನ್ನ ಮಗಳಿಗೆ ಸ್ವಲ್ಪನಾದ್ರೂ ಕೂದಲು ಬೆಳೆಯೋ ಹಾಗೆ ಮಾಡಪ್ಪ, ಇಲ್ಲ ಅಂದ್ರೆ ಅವಳ ತಲೆಗೆ ಮೊಳೆ ಹೊಡೆದು ಮೊಗ್ಗಿನ ಜಡೆ ಹಾಕಬೇಕಾಗುತ್ತೆ ಅಂತ ಬೇಡ್ಕೊಂಡೆ. ಆ ಪರಮಾತ್ಮ ಕರುಣೆ ತೋರಿ ನಿನಗೆ ಇಷ್ಟಾದ್ರೂ ಜುಟ್ಟು ಕೊಟ್ಟಿದ್ದಾನಲ್ಲ, ಅದಕ್ಕೆ ಖುಷಿ ಪಟ್ಟು. ಇಲ್ಲ, ಅವಳು ನನಗ್ ಮಾಡಿರೋ ಅವಮಾನಕ್ಕೆ ಅವಳ ಜಡೆನ ಕತ್ತರಿಸ್ಬೇಕು. ಕತ್ತರಿಸ್ಬೇಕು. ಮಗನೇ, ನಿನ್ ತಂಗಿ ಲೊಚ್ ಕೆಟ್ಟು ಬಿಟ್ಟಿದ್ದಾಳೆ ಕಣೋ. ಯಾಕಂತೆ ತಿಂದಿದ್ದೇನಾದ್ರೂ ಹೆಚ್ಚಿಗೆ ಆಯ್ತಂತ? ಅದೇನಾಯ್ತು? ಅಯ್ಯಪ್ಪ, ತಗೋ ಇದನ್ನ, ಕತ್ತರಿಸ್ಬಿಡು. ಯಾಕಮ್ಮ, ಏನಾಯ್ತಮ್ಮ? ಈ ಕತ್ತಿಯಿಂದ ನನ್ನ ಕತ್ತನ್ನ ಕತ್ತರಿಸ್ಬಿಡೋಣಯ್ಯ. ಲೇ ಶಿವ ಅಂತ ಈಗ ತಾನೇ ಮನೆಗೆ ಪಾದಾರ್ಪಣೆ ಮಾಡಿದೀನಿ. ನನ್ನ ಕೈಯಿಂದ ಇಂಥ ಪಾಪದ ಕೆಲಸ ಯಾಕಮ್ಮ ಮಾಡ್ತೀಯ? ಗೊತ್ತಾಯ್ತು, ಗೊತ್ತಾಗೋಯ್ತು. ನಿನಗೇನಮ್ಮ ನಿನ್ನ ಪಾಲಿನ ಅರ್ಧ ಆಸ್ತಿ ಬೇಕು ತಾನೆ? ಪೂರ್ತಿ ಕೊಡ್ತಾ ಇದೀನಿ, ನೀನ್ ಇಟ್ಕೋ. ಅಣ್ಣಯ್ಯ, ನೋಡಿ ಫೋಟೋನ. ಇವಳ ಹೆಸರು ಪದ್ಮಿನಿ ಅಂತ. ಕಲರ್ ವಾಟ್ ಕಲರ್? ಯಾರಿವಳು ಇಷ್ಟುದ್ದ ಜಡೆಯನ್ನು ಬಿಟ್ಟವಳು. ಎಲ್ರು ಅವಳ ಜಡೆನ ಹೊಗಳೋರು ಆಗೋಯ್ತು, ನನ್ ಜುಟ್ಟನ್ನ ಹೊಗಳೋರು ಯಾರು ಇಲ್ದೆ. ನಿನ್ ತಂಗಿ ಜುಟ್ಟು ಚೆನ್ನಾಗಿದೆ ಅಂತ ಸ್ವಲ್ಪ ಹೊಗಳ್ಬಿಡ. ಇಂಥ ಸುಂದರವಾದ ಯುವತಿಯ ಫೋಟೋವನ್ನು ಕೈಗಿಟ್ಬಿಟ್ಟು ಜುಟ್ಟಿನ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರಲ್ಲ, ಅದು ಏನಾಗಿದೆ, ಅದು ಏನ್ ಕತೆ, ಅದು ಏನು ಎತ್ತ ಎಲ್ಲ ಸ್ವಲ್ಪ ಬಿಡಿಬಿಡಿಸಿ ಹೇಳ್ಬಾರ್ದಾ? ಅಣ್ಣಯ್ಯ, ಈ ಪದ್ಮಿನಿ ಇದ್ದಾಳಲ್ಲ, ಅವಳು ಉದ್ದವಾದ ಜಡೆ ನನಗ್ ತೋರಿಸ್ತಾ ನನ್ನ ಜುಟ್ಟಿಗೆ ಎಷ್ಟು ಅವಮಾನ ಮಾಡಿದ್ಲು ಗೊತ್ತಾ ಅಣ್ಣಯ್ಯ? ನನ್ನ ಜುಟ್ಟಿಗೆ ಅವಮಾನ ಮಾಡಿರೋ ಅವಳ ಜಡೆ ಉಳಿಬಾರ್ದು. ತಗೋಣಯ್ಯ, ಈ ಕತ್ತಿನ ತಗೊಂಡೋಗಿ ಅವಳ ಜಡೆನ ಕತ್ತರಿಸ್ಕೊಂಬ. ಅದರಿಂದ ಅಮ್ಮಂಗೆ ಚೌರಿ ಮಾಡಿ ಹಾಕಿಸ್ತೀನಿ. ಪುಣ್ಯಕ್ಕೆ ಫೋಟೋದಲ್ಲಿರೋ ಪಪ್ಪನಿಗೆ ವಿಗ್ ಮಾಡಿ ಹಾಕಿಸ್ತೀನಿ ಅಂತ ಶಪಥ ಮಾಡಿಲ್ಲ. ಆಡೋ ಮಾತುಗೊಂದು ಅರ್ಥ ಪಡ್ಬೇನೆ. ಹಿಡ್ಕೊ ಫೋನು. ಕಂಡವ್ರ ಹೆಣ್ಮಕ್ಳು ಜಡೆನೇನಾದ್ರೂ ಕತ್ತರಿಸೋದಕ್ಕೆ ಅಂತ ನಾನು ಹೋದ್ರೆ ಜನಗಳು ಅಟ್ಟಿಸ್ಕೊಂಡ್ಬಂದು ನನ್ನನ್ನ ಕತ್ತರಿಸಿ ನಡು ರೋಡಲ್ಲಿ ಚೇಲು ಬಿಡ್ತಾರೆ ಅಷ್ಟೇನೆ. ಪಲ್ಲೋ, ಯು ಡೂ ಒನ್ ಥಿಂಕ್. ನಿಮ್ಮ ಯಜಮಾನಪ್ಪ ಇದ್ದಾನಲ್ಲಮ್ಮ, ಹೇಳಿ ಕೇಳಿ ಸೊಂಡಿಲಿ ಹೋಗ್ತಾನು, ಅಲ್ಲಿ ಇಲ್ಲಿ ಕಚ್ಚಿ ಅಭ್ಯಾಸ ಇರುತ್ತೆ. ಅವನನ್ನ ಮುಂದಕ್ಕೆ ಬಿಡು, ಹೋಗಿ ಜಡೆನ ಕತ್ತರಿಸ್ಕೊಂಡ್ಬಂದ್ಬಿಡ್ತಾನೆ. ಈ ಕೆಲಸ ಅವ್ರ ಹತ್ರ ಆಗಲ್ಲ ಅಂತಾನೆ ನಿನ್ಗೆ ಹೇಳ್ತಾ ಇರೋದು. ಅಣ್ಣಯ್ಯ, ಹೋಗಿ ಅವಳ ಜಡೆನ ಕತ್ತರಿಸ್ಕೊಂಡ್ ಬರ್ತೀಯಾ? ನೀನೇನಾದ್ರೂ ಈ ಕೆಲಸ ಮಾಡಿಲ್ಲ ಅಂದ್ರೆ ಗಂಡುಗಲೇಶ್ವರನ್ ಮೇಲೆ ಆಣೆ. ಬಿಡಲ್ಲ ಬಿಡಲ್ಲ, ಯಾವುದೇ ಕಾರಣಕ್ಕೂ ಇವತ್ತು ನೀನು ಬಿಡಲ್ಲ. ನಿನ್ನ ಜುಟ್ಟನ್ನ ಕತ್ತರಿಸ್ತೇನೆ. ಯಾರೋ ನೀನು? ನಾನು ಗಂಟೆಗಲಿ ಹೋಗ್ತದೆ ಕಟ್ಟ ಕಡೆ ತುಂಡು ಪಾಂಡ್ರಗ ಗಂಟೆಗಲಿ. ಈ ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮಾತಕ್ಕ. ಓ, ಅದ್ ನೀನೇನಾ? ಹೆಸರು ಕೇಳಿದ್ದೆ, ಮೂರ್ತಿ ನೋಡಿರ್ಲಿಲ್ಲ. ಏನ್ ಸಮಾಚಾರ? ಕತ್ತಿನೆಲ್ಲ ಇಟ್ಕೊಂಡು ರೋಡ್ಗೆ ಬಂದ್ಬಿಟ್ಟಿದ್ಯಾ? ತಾನೇ ಹಿಡ್ಸಕ್ಕ? ನೋಡೋ, ನೀನು ನನ್ನ ದೇವರ ಕೊಟ್ಟ ತಂಗಿಗೆ ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ದೀಯಾ. ಆ ಕೋಳಿ ಜುಟ್ಟು ನಿನ್ ತಂಗಿನ? ಅವಳು ಬಿಟ್ಟಿರ್ತಕ್ಕಂಥ ಜುಟ್ಟು ಕೋಳಿ ಜುಟ್ಟೆ ಆಗಿರಬಹುದು, ಆದರೂ ಅವಳು ನನ್ನ ತಂಗಿನೇ. ನೀನು ಮಾಡಿದ್ದಕ್ಕೆ ಪ್ರತಿಕಾರವಾಗಿ ನಿನ್ನ ಜಡೆಯನ್ನು ಕತ್ತರಿಸಿಕೊಂಡು ಹೋಗಿ ಅವಳ ಪಾದಕ್ಕೆ ಅರ್ಪಿಸಬೇಕಾಗಿದೆ. ಕೊಡು ನಿನ್ನ ಜಡೆಯನ್ನ. ಹತ್ರ ಬಾ. ನೋಡೋ, ನೀನು ಹತ್ರ ಬಾ ಅಂತ ಕರೆದ್ಬಿಟ್ಟು ಮುಟ್ಟುಗಿತ್ತೆಲ್ಲ ಕೊಡ್ಬೇಡ. ಆಮೇಲೆ ನಾನು ದಿಟ್ಟಪ್ಪ ಹೋಗ್ಬಿಡ್ತೀನಿ ಅಷ್ಟೇ. ಕಣ್ಮುಚ್ಚು, ನಾನೇ ಕೊಡ್ತೀನಿ. ಅವ್ರಾಗ ಅವರು ದಾರಿಗೆ ಬರೋದು ಅಂದ್ರೆ ಇದೇನೆ. ಜಡೆ ಬೇಕೇನು? ಅಯ್ಯ, ಕೊಲ್ಬೇಡ್ರಿ. ಅಯ್ಯ, ಪ್ಲೀಸ್ ಬಿಟ್ಬಿಡ್ರಿ. ಅಯ್ಯಪ್ಪ, ಹೋಗತ್ತಾಗೆ.
ಅಲ್ಲ ಇಷ್ಟೊತ್ತು ನಾನು ಕಂಡಿದ್ದು ಕನಸೆ. ಓ ಮೈ ಗಾಡ್, ಕೂತ್ ಕಡೆ ಕನ್ಸ್ ಕಾಣ್ತಿರಲ್ವಾ, ನಿಮಗ್ ಕ್ಷೇಮ ಆಗಲ್ವಾ? ಅದೇನ್ ಕನ್ಸ್ ಕಂಡ್ರಿ ಹೇಳ್ರಿ. ಅದು ಹನಿಮೂನ್ಗೆ ಅಂತ ನಾನು ಮತ್ತು ನೀವು ಉತ್ತರ ಭಾರತಕ್ಕೆ ಹೋಗ್ಬಿಟ್ಟಿದ್ವಿ. ಏಕಾಏಕಿ ಜಲಪ್ರಳಯ ಅಡ್ಗಾಯಿಸ್ಕೊಂಡ್ಬಿಡ್ತು. ಸುತ್ತಮುತ್ತ ಯಾರು ಇರಲಿಲ್ಲ. ಹಾಗಾಗಿ ನಾನು ಮತ್ತು ನೀವು ಒಂದು ಮರ ಏರಿ ತುದಿನಲ್ಲಿ ಕೂತ್ಕೊಂಡ್ಬಿಟ್ಟಿದ್ವಿ. ಡೋಂಟ್ ಟಾಕ್ ರಬೀಶ್. ಅದೇನ್ ಕನ್ಸ್ ಕಂಡ್ರಿ ಅದನ್ನ ಹೇಳಿ. ಅರೆ ಅದು ನನ್ನ ದೇವರು ಕೊಟ್ಟ ತಂಗಿ ಪದ್ಮಿನಿಯವರ ಜಡೆನ ಕಟ್ ಮಾಡ್ಕೊಂಬಂತ ಆಜ್ಞೆ ಮಾಡಿದ್ಲಲ್ಲ, ಜಡೆ ಕಟ್ ಮಾಡ್ಕೊಂಡ್ ಬರೋಣ ಅಂತ ಪದ್ಮಿನಿ ಹತ್ರ ಹೋದೆ. ಆ ಪದ್ಮಿನಿ ನೋಡಿದ್ರೆ ಏಕಾಏಕಿ ರೊಚ್ಚಿಗೆದ್ದು ಬಿಟ್ಟು ತನ್ನ ಜಡೆಯಿಂದ ನನ್ನ ಕೊರಲಿಗೆ ಬಿಗಿದು ಹ್ಯಾಂಗ್ ಮಾಡೋದಕ್ಕೆ ಅಂತ ಬಂದ್ಬಿಟ್ಟಿದ್ಲು ಕಣ್ರಿ. ಅಣ್ಣಯ್ಯ, ನಾನು ಗಂಡುಗಲೇಶ್ವರನ್ ಮೇಲೆ ಆಣೆ ಮಾಡಿದ್ರು ನೀನಿನ್ನೂ ಮೀನಾಮೇಷ ಎಣಿಸ್ತಾ ಕೂತಿದ್ಯಲ್ಲ, ನಿನ್ ಜನ್ಮಕ್ ನಾಚಿಕೆ ಆಗಲ್ಲ? ತಗೋ ಕತ್ತಿನ, ಹೋಗಿ ಅವಳ ಜಡನ ಕತ್ತರಿಸ್ಕೊಂಬ. ಪಲ್ಲು ಏನ್ ಕೇಳ್ತಿದ್ದಾಳೆ? ಆಸ್ತಿನ ಅಥವಾ ಮನಿನ? ಆಫ್ಟರ್ ಆಲ್ ಒಂದಿಷ್ಟು ಜುಟ್ಟು, ಹೋಗದಪ್ಪ ಕತ್ತರಿಸ್ಕೊಂಡ್ ಬರದಪ್ಪ ಅಷ್ಟೇ. ಏನು ಆಡ ಮಾತಿಗೆ ಒಂದು ಅರ್ಥ ಮಾಡ್ಬೇಡ್ರಿ. ಏನು ಪಕ್ಕದ ಮನೆ ಕಾಂಪೌಂಡ್ ಅವ್ರಿಗೆ ಕೊತ್ತಂಬರಿ ಸೊಪ್ಪು ಕಿತ್ಕೊಂಡ್ ಬರ್ತೀವಲ್ಲ, ಅದು ಅನ್ಕೊಂಡ್ಬಿಟ್ಟಿದ್ರ ಜಡೆ ಕಟ್ ಮಾಡ್ಕೊಂಡ್ ಬರೋದು. ಕಂಡವ್ರು ಹೆಣ್ಮಕ್ಳು ಜಡೆಗೆ ಏನಾದ್ರು ನಾನು ಕೈ ಹಾಕ್ಬಿಟ್ರೆ ನನ್ನ ಹೆಸರಲ್ಲಿ ಮನೆ ಮಂದಿ ಎಲ್ಲ ಒಡೆ ಪಾಯಸ ತಿನ್ಬೇಕಾಗುತ್ತೆ. ನೀನು ಜಡೆನ ಕತ್ತರಿಸ್ಕೊಂಡ್ ಬರ್ತೀಯೋ ಅಥವಾ ನನ್ ಕತ್ತನ್ ಕತ್ತರಿಸ್ತೀಯೋ? ಕತ್ತಿ ಕೊಡಮ್ಮ. ಕತ್ತಿನೂ ಕೊಟ್ಟೆ, ಕತ್ತನ್ನು ಕೊಟ್ಟೆ, ಕತ್ತರಿಸು. ಜಡೆನೇ ಕತ್ತರಿಸ್ಕೊಂಡ್ ಬರ್ತೀನಮ್ಮ. ವಿಟ್ಲ, ಗಂಡುಗಲಿ ವಂಶದಲ್ಲಿ ಹುಟ್ಟಿ ವೈರಿಗಳ ವಿರುದ್ಧ ಕತ್ತಿ ಗುರಾಣಿ ಇಟ್ಕೊಂಡು ಹೋರಾಡೋದನ್ನ ಬಿಟ್ಟು ಆಫ್ಟರ್ ಆಲ್ ಒಂದು ಹುಡುಗಿ ಜಡೆ ಕತ್ತರಿಸೋದಿಕ್ಕೆ ಅಂತ ಹೊರಟಿದಾನಲ್ಲ, ಇವನಿಂದಾನೇ ಕಣೋ ನಮ್ಮ ವಂಶದ ಮಾನ ಮರ್ಯಾದೆ ಜಡೆ ಜೊತೆ ಕೊಚ್ಕೊಂಡು ಹೋಗ್ತಿರೋದು. ದುರ್ಮಾಂಸದ ಗುಡ್ಡೆ ನನ್ನ ತಂಗಿಗಾಗಿರ್ತಕ್ಕಂಥ ಅವಮಾನನ ಸರಿಪಡಿಸೋದಕ್ಕೋಸ್ಕರ ನಾನು ಎಂತ ಕೆಲಸ ಮಾಡೋದಕ್ಕೆ ಬೇಕಾದ್ರೂ ಸಿದ್ಧನಾಗಿದ್ದೀನಿ ಕಣ್ರೋ. ನನ್ನ ಪಾಡಿ ನಾನು ಹೋಗ್ತಾ ಇದ್ದೀನಿ, ನಿಮ್ಮ ಪಾಡಿ ನೀವಿಬ್ರು ಮನೆ ಕಡೆ ಹೋಗ್ರ. ಬಾವ, ನೀವೆಂತ ಮೋಸಗಾರ ಅಂತ ನಮಗ್ ಗೊತ್ತಿಲ್ವಾ? ಪದ್ಮಿನಿ ಜಡನೆ ಕತ್ತರಿಸ್ಕೊಂಡ್ ಬರ್ತೀರಾ ಅಂತ ಏನ್ ಗ್ಯಾರಂಟಿ? ಯಾವ್ದೋ ಕತ್ತೆ ಬಾಲನ ಕತ್ತರಿಸ್ಕೊಂಡ್ ಬಂದ್ಬಿಟ್ಟು ಇದೇ ಪದ್ಮಿನಿ ಜಡೆ ಅಂದ್ಬಿಟ್ರ? ಅದಕ್ಕೋಸ್ಕರ ನನ್ನನ್ನ ಚೆಕ್ ಮಾಡ್ಬೇಕು ಅಂತ ಹಿಂಬಾಲ್ಸ್ಕೊಂಡ್ ಬರ್ತಾ ಇದ್ರೇನೋ ನಾಯಿಗಳ. ಬಾವ, ಪರವಾಗಿಲ್ಲ, ನೀವು ಹಾಗೆ ಅನ್ಕೊಳ್ಳಿ. ನೀವು ಪದ್ಮಿನಿ ಜಡನ ಕತ್ತರಿಸೋದನ್ನ ನಾವು ಕಣ್ಣಾರೆ ನೋಡ್ಬೇಕು. ಇನ್ಯಾಕ್ತಡ ಜಡೆ 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 ಕೇಶರಾಶಿ ಕೇಶರಾಶಿ ಕೇಶರಾಶಿ. ಎಷ್ಟು ಉದ್ದನೆಯ ಕೇಶರಾಶಿ. ನಿಮ್ಗೆ ಇಷ್ಟ ಆಯ್ತಾ? ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೀವು ನಿಮ್ಮ ಕೇಶರಾಶಿಯನ್ನು ಹರಡಿಕೊಂಡು ಮಠ ಮಧ್ಯಾಹ್ನದ ಹೊತ್ತಲ್ಲಿ ನಡು ರೋಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದರೆ ಮೋಹಿನಿ ಬಂದಂಗಿರುತ್ತೆ. ಯಾರಿವರು? ಇವರಿಬ್ಬರು ಕೆಲಸಕ್ಕೆ ಬಾರದ ಅವಿವೇಕಿಗಳು. ನಿಮ್ಮ ಜಡೆಯನ್ನೇ ನೋಡಬೇಕು ಎಂದು ಕಾತರಿಸಿಕೊಂಡು ಹಿಂಬಲತ್ಕೊಂಡು ಬಂದಿರುವ ಬೀದಿ ನಾಯಿಗಳು. ನನ್ ರೋಡಿಗೆ ಬಂದ್ರೆ ಸಾಕು, ಹೀಗೆ ಜನ ನನ್ ಜಡೆ ನೋಡಕ್ ಬರ್ತಾರೆ, ಆಮೇಲೆ ನನ್ ಜಡೆ ಫೋಟೋ ಹೊಡ್ಕೊಂಡು ಹೋಗ್ತಾರೆ. ಅದು ನೋಡಿ ಇವರ ನೀವು ಕಂಡವರಿಗೆ ಜಡೆಯ ಫೋಟೋವನ್ನು ಹೊಡೆಯೋದಕ್ಕೆ ಬಿಡಬೇಡಿ. ಇವತ್ತಿನ ದಿವಸ ಜಡೆಯ ಫೋಟೋವನ್ನು ಹೊಡ್ಕೊಂಡು ಹೋದವರು ನಾಳೆಯ ದಿವಸ ನಿಮ್ಮನ್ನೇ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲಿ ನಿಮ್ಮ ಜಡೆ ಕೊಡಿ. ಅಯ್ಯೋ, ಇದೇನಿದು ಕತ್ರಿ? ಕತ್ತರಿ ಕೇಶರಾಶಿ ಇರುತ್ತಲ್ಲ, ಅದರ ತುದಿಯ ಕೂದಲುಗಳನ್ನ ಸ್ವಲ್ಪ ಕತ್ತರಿಸಿದ್ರೆ ಇನ್ನೂ ಉದ್ದುದ್ದಕ್ಕೆ ಬೆಳೆಯುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ದ. ಇಲ್ಲಪ್ಪ, ನಾನು ಇವತ್ತವರೆಗೂ ನನ್ ಕೂದಲು ಕತ್ರಿ ಸೋಕ್ಸೇ ಇಲ್ಲ. ಸಿಕ್ಕಾಪಟ್ಟೆ ಆಟ ಮಾಡ್ತಾಳೆ. ಮಾಡ್ತೀನಿ ಡೀಲ. ತಪ್ಪು ತಿಳ್ಕೊಬೇಡಿ, 1,000 ರೂಪಾಯಿ ಇಟ್ಕೊಳ್ಳಿ. ಯಾಕೆ? ನನಗೆ ಒಂದಡಿ ಜಡೆ ಬೇಕಿತ್ತು. ಯಾಕೆ? ಅದು ನಮ್ಮ ಮನೆಯ ಸಂಪ್ರದಾಯ. ಕಂಡವರ ಹೆಣ್ಣು ಮಕ್ಕಳ 1 ಅಡಿ ಉದ್ದದ ಜಡೆಯನ್ನು ತೆಗೆದುಕೊಂಡು ಹೋಗಿ ದೇವರ ಮುಂದೆ ಇಟ್ಟು ಪೂಜೆಯನ್ನು ನಡೆಸಿದರೆ ಈ ದಡಿಯನಿಗೆ ಮದುವೆ ಆಗುತ್ತದೆ ಅಂತ ಹೇಳ್ತಾರೆ. ಅಯ್ಯೋ, ಅದಕ್ಕೆ ನಾನ್ ಯಾಕೆ ನನ್ ಜಡೆ ಕೊಡ್ಲಿ? ನಾನ್ ಕೊಡಲ್ಲಪ್ಪ. ರೀ, ಹಠ ಮಾಡ್ಬೇಡಿ, ನನ್ನ ಪರಿಸ್ಥಿತಿನ ಅರ್ಥ ಇಲ್ಲ, ಮಾಡ್ಕೊಳ್ಳಿ. ನಾನ್ ಕೊಡಲ್ಲ. ಏನೋ ಮುಪ್ಪಕ್ಕೆ ನೋಡ್ತಿದ್ರೆ ಹಿಡ್ಕೊಂಡು. ಅದು ದಯವಿಟ್ಟು ಕ್ಷಮೆ ಇರಲಿ. ಕೇವಲ 1 ಅಡಿ ಜಡೆ ಕಟ್ ಮಾಡೋಣ ಅಂತ ಹೋದೆ, ಆದ್ರೆ ಇಡೀ ಜಡೆ ಕೈ ಬಂದ್ಬಿಡ್ತು. ಈಗ ನಿಮ್ಮ ತಲೆಯಲ್ಲಿ ಕೇವಲ 1 ಅಡಿ ಉಳಿದಿದೆ. ಇಲ್ಲ ನೋಡಿ, ಅಲ್ಲ ಪಾಂಡುರಂಗ ಗಂಡುಗಲಿ ಎಂತ ಕೆಲಸ ಮಾಡ್ಬಿಟ್ಟ ನಡಿಯ. ಅಣ್ಣಯ್ಯ, ಇದು ಪದ್ಮಿನಿ ಜಡನೆ ಅನ್ನೋದು ಏನ್ ಗ್ಯಾರಂಟಿ? ಮುಖ ನೋಡ್ತಾ ಸುಮ್ಮನೆ ಇದೆಯಲ್ಲ, ಹೇಳಪ್ಪ. ಸತ್ತಗಿರು ಹೇಳು. ತಡೀರಿ ಒಂದ್ ನಿಮಿಷ. ಹೌದಮ್ಮ ಪಲ್ಲು, ಇದು ಪದ್ಮಿನಿ ಜಡನೆ. ಅದನ್ನ ಕಣ್ಣಾರೆ ನಾವೇ ನೋಡಿದ್ದೀವಿ. ಹೇಳಪ್ಪದ್ದು. ಕಣಪಲ್ಲು, ಪಾಂಡುರಂಗ ಪದ್ಮಿನಿ ಜಡೆ ಕಟ್ ಮಾಡಿದಾಗ ನಾವು ಅಲ್ಲೇ ಇದ್ವಿ. ಇದು ಪದ್ಮಿನಿ ಜಡೆನೆ. ಅಬ್ಬಾ, ನನ್ ಕೋಪ ಈಗ ಶಮನ ಆಯ್ತು. ಅಮ್ಮ, ಜಾಜಕ್ಕೆ ಈ ಜಡನ ಇಬ್ರು ಅರ್ಧ ಕಟ್ ಮಾಡ್ಕೊಂಡು ಚೌರಿ ಮಾಡ್ತಾರೆ. ತಂದೆ, ಈ ಬೋರ್ ತಲೆಗೆ ಎಂತೆಂತ ಎಣ್ಣೆ ಹಾಕಿ ಶುಶ್ರೂಷೆ ಮಾಡಿದ್ರು ಒಂದು ಕೂದಲು ಬರ್ತಾ ಇಲ್ವಲ್ಲ. ನನ್ನ ತಂಗಿಗೆ ತಲೆ ತುಂಬಾ ಕೂದಲು ಕೊಟ್ಟೆ, ಆದ್ರೆ ನನಗೆ ಯಾಕೆ ಈ ರೀತಿ ಬೋರ್ ತಲೆ ಮಾಡಿದೆ? ನನ್ ತಲೆಯಲ್ಲಿ ಕೂದಲು ಬಂದಿಲ್ಲ ಅಂತ ನೀನ್ ಯಾಕಮ್ಮ ಅಳ್ತೀಯಾ? ನಾನು ಕೇಳ್ಕೊಂಡ್ ಬಂದಿರೋದು ಇಷ್ಟು, ನೀನ್ ಕೇಳ್ಕೊಂಡ್ ಬಂದಿರೋದು ಅಷ್ಟು. ಅಷ್ಟುದ್ದ ಜಡೆಗೆ ಏನಾಗಿದೆ ಗೊತ್ತಾ? ಏನಾಗಿದ್ಯಮ್ಮ? ಮುಕ್ಕಲ್ ಜಡೆ ಎಗ್ರೋಗಿದೆ. ಎದುರೋಗಿದ್ದಲ್ಲ, ಕಟ್ ಮಾಡಿದ್ದು. ನನ್ ತಲೆಯಲ್ಲಿ ಕೂದಲು ಬಂದಿಲ್ಲ ಅಂತ ನೀನೇ ಕಟ್ ಮಾಡ್ಕೊಂಡ್ಬಿಟ್ಟಿಯಾ? ಇಲ್ಲ ಅಣ್ಣ,
ಅವ್ನ್ ಯಾರೋ ವಿಲನ್ನು ಪಬ್ಲಿಕ್ ಅಲ್ಲಿ ಬಂದು ನನ್ ಜುಟ್ಟನ್ನ ಕಟ್ ಮಾಡಿ ಎತ್ಕೊಂಡು ಹೋಗ್ಬಿಟ್ಟ. ಯಾವನವನು ನನ್ನ ತಂಗಿ ಜುಟ್ಟಿಗೆ ಕೈ ಹಾಕಿ ಜಡೆನ ಕತ್ತರಿಸ್ತವನು? ಅಯೋಗ್ಯ ರಾಸ್ಕಲ್, ನಾನು ಅವನನ್ನ ಸುಮ್ಮನೆ ಬಿಡಲ್ಲ. ಯಾರಮ್ಮ ಹೇಳು? ಅವ್ನ್ ಯಾರೋ ಪಾಂಡ್ರಂಗ ಗಂಡುಗಲಿ ಅಂತೆ. ಅವನು ಗಂಡುಗಲಿ ಆದ್ರೆ ನಾನು ಗಂಡರ ಗಂಡ ಬೇರುಂಡ. ನನ್ನ ತಂಗಿ ಜುಟ್ಟಿಗೆ ಕೈ ಹಾಕಿದ ಅವನ ಕೈಯನ್ನ ಕತ್ತರಿಸ್ಬಿಡ್ತೀನಿ. ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೆ, ಇನ್ನೊಂದ್ 2 ಇಂಚ್ ಬೆಳ್ದಿದ್ರೆ ಗಿನ್ನಿಸ್ ದಾಖಲೆ ಆಗ್ತಿತ್ತು. ಅದನ್ನ ತಪ್ಪಿಸ್ಬಿಟ್ಟ. ಅಣ್ಣ, ನಿನ್ ರಕ್ತ ಕೊತ 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 ಅಂತ ಕುದಿತಿಲ್ವಾ? ಅವನ್ ಮೇಲೆ ಪ್ರತೀಕಾರ ತೀರ್ಸ್ಕೋಬೇಕು ಅಂತ ನಿಂಗ್ ಅನ್ನಿಸ್ತಿಲ್ವಾ? ಅನ್ನಿಸ್ತೆ ಏನಮ್ಮ? ನನ್ನ ತಲೆಯಲ್ಲಿ ಕೂದ್ಲಿಲ್ಲ ಅಂದ್ರೂ ನಿನ್ ತಲೆಯಲ್ಲಿರೋ ಕೂದ್ಲನ್ನ ನೋಡ್ಕೊಂಡು ಸಂತೋಷ ಪಡ್ತಾ ಇದ್ದೆ. ಗಿನ್ನಿಸ್ ದಾಖಲೆಗೆ ಹೋಗ್ಬೇಕಾಗಿರೋ ಜಡೆನ ಕತ್ತರಿಸಿ ನಿನ್ನ ಜೀವನನ ಬರ್ಬಾದ್ ಮಾಡಿರೋನು ಅತಳ ವಿತಳ ಸುತಳ ಪಾತಾಳ ಎಲ್ಲೇ ಅಡಗಿರ್ಲಿ ಅವನನ್ನ ಹುಡುಕಿ ಎಡೆ ಮುರಿ ಕಟ್ಟಿ ಅವನ ತಲೆನ ಕತ್ತರಿಸ್ಕೊಂಡ್ ಬರ್ತೀನಿ. ತಂಗಿ, ನೀನು ಮನೆಯಲ್ಲಿ ಒಬ್ಳೇ ಇರ್ತೀಯ, ಬಾಗ್ಲ ಹಾಕ. ಪಾಂಡುರಂಗ, ಪಾಂಡುರಂಗ, ಯಾರು ನೀವು? ಪಾಂಡುರಂಗ ಯಾವನ ಇಲ್ಲಿ? ನನ್ನ ಮನೆಗೆ ಬಂದು ನನ್ನನ್ನೇ ಯಾರು ಅಂತ ಕೇಳ್ತಾ ಇದ್ದೀರಾ? ನಾನೇ ಪಾಂಡುರಂಗ ಅಂತ ಇಟ್ಕೊಳ್ಳಿ. ನೀವ್ಯಾರು? ನಾನ್ ಯಾರ? ಮಲ್ಲೇಶಿ, ರೌಡಿ ಮಲ್ಲೇಶಿ. ಪದ್ಮಿನಿ ಜಡೆನ ಕತ್ತರಿಸ್ದವ್ ನೀನ ತಾನೇ? ನಾನೇ ಅಂತ ಇಟ್ಕೊಳ್ಳಿ. ಏನೀಗ? ಪದ್ಮಿನಿ ಯಾರು ಗೊತ್ತೇನೋ? ನನ್ನ ತಂಗಿ. ಇವತ್ತು ನಾಳೆನೋ ಗಿನ್ನಿಸ್ ದಾಖಲೆ ಸೇರ್ಸ್ಬೇಕು ಅಂತ ಜಡೆನ ಬೆಳೆಸ್ತಾ ಇದ್ಲು. ಅಂತ ಜಡೆನ ಕತ್ತರಿಸ್ಬಿಟ್ಟು ಅವಳು ಬದುಕನ್ನೇ ಬರ್ಬಾದ್ ಮಾಡಿದ್ಯಾ. ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಅವಳು ಜಡೆ ಬದಲಾಗಿ ನಿನ್ನ ತಲೆನ ಎಗ್ಗಿರ್ಸ್ಬಿಡ್ತೀನಿ. ದೇವ್ರು ಬರ್ತಂಗಿ, ಬೇಗ ಬಾರೆ ಇಲ್ಲಿ. ಏನಣ್ಣಯ್ಯ? ನೀನು ಹೇಳಿದ ಕೆಲಸವನ್ನು ಮಾಡಿದ ತಪ್ಪಿಗೆ ನಾನು ಇವತ್ತಿನ ದಿವಸ ಮಚ್ ಪಾಯಿಂಟ್ ಅಲ್ಲಿ ಇದ್ದೀನಿ ಕಣಮ್ಮ. ಆ ಪದ್ಮಿನಿ ಜಡೆನ ಕಟ್ ಮಾಡ್ಕೊಂಡ್ ಬಂದು ನಿನ್ ಕೈಗೆ ಇಟ್ನಲ್ಲ, ಆ ಪದ್ಮಿನಿ ಯಾರು ಅನ್ಕೊಂಡಿದ್ಯಾ? ನಮ್ಮ ಬೋಡ ಮಾಮನ್ ತಂಗಿ. ಅವಳು ಜಡೆನ ಕಟ್ ಮಾಡ್ಕೊಂಡ್ ಬಂದಲ್ಲ, ಅದಕ್ಕೆ ಇವರು ನನ್ನ ತಲೆನ ಕಟ್ ಮಾಡ್ಬಿಡ್ತಾರಂತೆ. ಅಣ್ಣಯ್ಯ, ಇರು ವಿಚಾರಿಸ್ತೀನಿ. ಅಲ್ಲಪ್ಪ, ನಮ್ಮ ಅಣ್ಣಯ್ಯ ಪದ್ಮಿನಿ ಜಡೆನ ಕತ್ತರಿಸಿದ್ರೆ ನೀನು ನಮ್ಮ ಅಣ್ಣಯ್ಯನ ಕೂದಲನ್ನು ಕತ್ತರಿಸ್ಬೇಕು. ಅದು ಬಿಟ್ಟು ನಮ್ಮ ಅಣ್ಣಯ್ಯನ ತಲೆನೇ ತೆಗಿತೀನಿ ಅಂತಿದ್ಯಲ್ಲ, ಇದು ನ್ಯಾಯನಾ? ಹೌದಪ್ಪ, ಏನೋ ನಡಿಬಾರ್ದು ನಡೆಸೋಯ್ತು. ಅದಕ್ಕೆ ನನ್ನ ಮಗನ್ ಪ್ರಾಣ ತೆಗಿತೀನಿ ಅಂದ್ರೆ ಏನ್ ಅರ್ಥ? ಜುಟ್ಟಿಗೆ ಜುಟ್ಟು, ಪ್ರಾಣಕ್ಕೆ ಪ್ರಾಣ. ನನ್ನ ಮಗ ನಿನ್ ತಂಗಿ ಜಡೆನ ಕಟ್ ಮಾಡಿದ್ದಕ್ಕೆ ನನ್ನ ಮಗನ್ ಕೂದಲನ್ನ ಕಟ್ ಮಾಡ್ಕೊಂಡು ಹೋಗ. ಸರಿ ಸರಿ, ನ್ಯಾಯವಾದ ಮಾತನ್ನ ಹೇಳ್ತಾ ಇದ್ದೀರಾ. ಲೇ ಪಾಂಡುರಂಗ, ಇವತ್ತೇ ಕೊನೆ ದಿನ. ಯಾವ್ಯಾವ ಶೇಪಲ್ಲಿ ಕ್ರಾಪ್ ಬೇಕೋ ಬಾಚ್ಕೊಂಬಿಡ. ನಾಳೆ ಬೆಳಗ್ಗೆ ಬರ್ತೀನಿ, ನಿನ್ ತಲೆನ ನನ್ ತಲೆ ತರ ನುಣ್ಣಗ್ ಬೋಳ್ಸ್ಬಿಡ್ತೀನಿ. ನಾಳೆ ಬೆಳಗ್ಗೆ ಬಂದು ನನ್ನ ತಲೆನ ಬೋಳಿಸ್ಬಿಡ್ತಾನೆ ಕಣ್ರಿ. ಬೋರ್ಡಲ್ಲಿ ಇಟ್ಕೊಂಡು ಇಡೀ ಮನೆಯಲ್ಲಿ ನನ್ನ ಒಬ್ಬರ ಕೈಯಿಂದ ಇರೋಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ಒಂದು ಕೆಲಸ ಮಾಡೋಣ, ಎಲ್ಲರೂ ಸಾಮೂಹಿಕವಾಗಿ ತಲೆನ ಬೋಳಿಸ್ಕೊಂಡ್ಬಿಡೋಣ. ನೀವೇನು ಗಾಬರಿ ಆಗ್ಬೇಡಿ, ಮುತ್ತಿನಾರ ಸಿನಿಮಾ ಹಾಕ್ತೀನಿ, ನೋಡ್ಕೊಂಡು ಕಾಲ ಕಳೆದ್ಬಿಡೋಣ. ಅಭಿ, ಡೋಂಟ್ ಟಾಕ್ ರಬಿಶ್. ಇಂಥ ಟೈಮಲ್ಲಿ ಥಿಂಕ್ ಮಾಡಬೇಕು. ಏನ್ರಿ ಥಿಂಕ್ ಮಾಡೋದು? ಹೇಳಿ ಕೇಳಿ, ಇದು ಮಳೆಗಾಲ. ಮುತ್ತಿನಾರ ಸಿನಿಮಾ ನೋಡಿದ್ರೇನ್ರಿ? ಆ ಬೋರ್ಡ್ ತಲೆ ಮೇಲೆ ಒಂದೊಂದೇ ಹನಿ ನೀರು ತೊಟ್ಟಿಗ್ತಾ ಇದ್ರೆ ಏನಾಗುತ್ತೆ ಅಂತ ಮುತ್ತಿನಾರ ಸಿನಿಮಾ ನೋಡಿ ತಿಳ್ಕೊಳ್ರಿ. ಅಭಿ, ಅವ್ನು ಬಂದು ನಿಮ್ ತಲೆನ ರೌಂಡ್ ಮಾಡೋಕ್ಕಿಂತ ಮುಂಚೆ ನೀವೇ ರೌಂಡ್ ಮಾಡಿಸ್ಕೊಂಡು ಅವ್ನ ಮನೆಗೆ ಹೋಗ್ರಿ. ಏನು ಹೇಳ್ತಾ ಇದ್ರೆ ತಾವು? ಹಲೋ ಮಲೇಶಣ್ಣ, ಅದೇ ನಿನ್ ತಂಗಿ ಜಡೆ ಕಟ್ ಮಾಡಿದ್ನಲ್ಲ, ನಾನು ಕಣ್ಣ. ಪಾಂಡುರಂಗನ, ನೀನ್ ಏನು ಯೋಚನೆ ಮಾಡ್ಬೇಡ. ನಾನು ಬಂದು ನಿನ್ನ ತಲೆನ ಬೋಳಿಸ್ತೀನಿ. ಅಣ್ಣ, ನೀನು ಅಲ್ಲಿಂದ ಇಲ್ಲಿಗೆ ಆಟ ಮಾಡ್ಕೊಂಡು ಬಂದು ನನ್ನ ತಲೆನ ಗುಂಡು ಹೊಡೆಯೋದಕ್ಕಿಂತ ನಾನು ಇಲ್ಲಿ ತಲೆನ ಗುಂಡು ಹೊಡ್ಸ್ಕೊಂಡು ನಿಮ್ಮ ಮನೆ ಹತ್ರ ಬಂದ್ಬಿಡ್ತೀನಿ, ತಪ್ಪೊಪ್ಕೊಂಡ್ಬಿಡ್ತೀನಿ. ಏನಂತ ಹೇಳ? ಆಯ್ತಾಯ್ತು. ರಂಗತ್ತೆ. ಓ ಶೇಖರ, ಲೋ ಎಷ್ಟು ದಿನ ಆಯ್ತಾ ನಿನ್ನ ನೋಡಿ. ನಮ್ಮ ಮನೆ ಈಗ ನೆನಪಾಯ್ತಾ? ಹೀಗೆ ಕೆಲಸದ ಒತ್ತಡದಲ್ಲಿ ಬರಕ್ಕಾಗಿರ್ಲಿಲ್ಲ. ಅದು ಸರಿ, ಏನ್ ಕೆಲಸ ಮಾಡ್ಕೊಂಡಿದೀಯಾ? ಲವ್ ಮಾಡ್ಕೊಂಡಿದೀನಿ. ಅಸಲಿ ಯಾರ ಹುಡುಗಿ? ಪದ್ಮಿನಿ ಅಂತ, ತುಂಬಾ ಒಳ್ಳೆಯವಳು. ಈ ಹೆಸರನ್ನ ಎಲ್ಲೋ ಕೇಳಿದ್ದೀನಲ್ಲ, ಯಾವಾಗ ಮದ್ವೆ? ಅದೇ ಗೊತ್ತಾಗ್ತಿಲ್ಲ. ಆ ಪದ್ಮಿನಿಗೆ ಒಬ್ಬ ಅಣ್ಣ ಇದ್ದಾನೆ, ಅವನು ತುಂಬಾ ದೊಡ್ಡ ರೌಡಿ. ನಾವು ಲವ್ ಮಾಡ್ತಿರೋ ವಿಷಯ ಅವನಿಗೆ ಇನ್ನೂ ಗೊತ್ತಿಲ್ಲ. ಗೊತ್ತಾದ್ರೆ ಲಾಂಗ್ ತಗೊಂಡ್ ಕೊಚ್ಚಾಕ್ಬಿಡ್ತಾನೆ. ರಾಮರಾಮರೇ, ಲೌಡಿಗಳ ಸಹವಾಸ ಯಾಕೆ ಬೇಕಿತ್ತು? ಲವ್ ಮಾಡುವಾಗ ಗೊತ್ತಾಗ್ಲಿಲ್ಲ, ಆಮೇಲೆ ಗೊತ್ತಾಗಿದ್ದು ಅವ್ರ ಅಣ್ಣ ದೊಡ್ಡ ರೌಡಿ ಅಂತ. ಸಲಿ, ಯಾರು ಆ ಲೌಡಿ? ಗೂಂಡಾ ಮಲ್ಲೇಶ. ಗೂಂಡಾ ಮಲ್ಲೇಶಿನ? ಅವನಿಂದಾಗಿ ನನ್ನ ಮಗ ಗುಂಡು ಹೊಡಿಸ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲೋ. ಅದು ಏನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದೀನಿ. ನೀವೇನಾದ್ರೂ ಈ ಮದ್ವೆ ಮಾಡ್ಸಿಲ್ಲ ಅಂದ್ರೆ ವಿಷ ಕುಡ್ದು ನಿಮ್ ಮನೇಲಿರೋ ಬಾಳೆ ಮರಕ್ಕೆ ನೇಣ್ ಹಾಕೊಂಡ್ಬಿಡ್ತೀನಿ. ಬೆಳಕಣು, ಅಂತ ಕೆಲಸ ಮಾತ್ರ ಮಾಡಬೇಡ. ಆ ಮರ ಇನ್ನು ಗೊನೆನೇ ಬಿಟ್ಟಿಲ್ಲ. ಇಷ್ಟು ಬೇಗ ನೀನು ಆ ಮರಕ್ಕೆ ನೇತಾಡೋದ್ ಬೇಡ. ನನ್ನ ಮಗನ್ಗೆ ಹೇಳಿ ನಿನ್ನ ಮದುವೆ ಮಾಡಿಸ್ತೀನಿ.
ಪದ್ಮಿನಿ ನಿಮ್ಮ ಅಣ್ಣನ ಹತ್ರ ಮಾತಾಡಿದ್ಯಾ? ನಮ್ಮ ಅಣ್ಣಂಗ್ ತುಂಬಾ ಕೋಪ ಕಣೋ, ಅದಕ್ಕೆ ಏನು ಹೇಳಕ್ ಆಗ್ಲಿಲ್ಲ. ನಾವಿಬ್ರು ಪ್ರೀತಿ ಮಾಡ್ತಿರೋ ವಿಷಯನ ಅವ್ರಿಗೆ ಹೇಳ್ಬೇಕಾಗಿತ್ತು. ನಮ್ಮ ಅಣ್ಣಂಗ್ ನಾನು ಈ ವಿಷಯ ಹೇಳಕ್ ಹೋಗೋದು ಅವ್ನ್ ಮೂಡ್ ಹೇಗಿರುತ್ತೋ ಏನೋ, ಅವ್ನ್ ಕೋಪ ಮಾಡ್ಕೊಂಡ್ ಲಾಂಗ್ ತೆಗ್ದ್ಬಿಟ್ರೆ ನನ್ ಗತಿ ಏನೋ. ಅದಕ್ಕೆ ಹೇಳಿದ್ದು ಈ ರೌಡಿಗಳ ಸವಾಸನೆ ಬೇಡ ಅಂತ. ಶೇಖರ್ ಎಲ್ಲಿಗೆ ಹೋಗ್ತಿದ್ಯಾ? ಗಂಡುಗಲಿ ವಂಶದ ಹಿರಿತಲೆ ರಂಗಮ್ಮನವ್ರು ಹೇಳಿದೀನಿ, ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಬಿಡು. ಶೇಖರ್ ಶೇಖರ್ ಅಣ್ಣ 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 ಏನಪ್ಪ ಅಂದ್ರಂಗ ತಲೆ ಬೋಳ್ಸ್ಕೊಂಬಾರ ಅಂದ್ರೆ ಕ್ಯಾಪು ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡ್ ಬಂದಿದ್ಯಾ? ನೀನು ಹೇಳಿದೀಯ ಅಂದ್ಮೇಲೆ ಹಾಗೆ ಬರಕ್ಕಾಗತ್ತಣ್ಣ, ಎಲ್ಲ ಫುಲ್ ತಲೆ ಬೋಳ್ಸ್ಕೊಂಬಂದಿನಿ, ಬೇಕಿದ್ರೆ ನೋಡೋಣ. ಬೇಸ್ ಪಾಂಡ್ರಂಗ, ನನ್ಗಂತೂ ಖುಷಿ ಆಗೋಯ್ತು. ತಂಗಿ ನಿನ್ಗೇನ್ ಅನ್ಸುತ್ತೆ? ನಂಗೂ ತುಂಬಾ ಸಂತೋಷ ಆಯ್ತಣ್ಣ. ನಿನ್ನ ಕ್ಷಮಿಸಿದ್ದೀನಿ, ಹೋಗ. ಅಣ್ಣ ಅದು ನಿನ್ನಿಂದ ನನಗೆ ಇನ್ನೊಂದು ಉಪಕಾರ ಆಗ್ಬೇಕಿತ್ತಣ್ಣ. ಏನದು? ಹೇಳ್ತೀನಣ್ಣ. ಮಾತೃಶ್ರೀ ರಂಗಮ್ಮ, ಬೇಗ ಕರ್ಕೊಂಬ ಅಮ್ಮ. ನೋಡಪ್ಪ, ಇವನು ಶೇಖರ ಅಂತ ನಮ್ ಪೈಕಿನಿ. ನಿನ್ ತಂಗಿನ ಇವನು ತಂದ್ಕೋಬೇಕು ಅಂತ ಮಾಡಿದ್ದೀನಿ. ಏನ್ ನೀವೆಲ್ಲ ಒಪ್ಕೊಂಡ್ಬಿಟ್ರೆ ಆಯ್ತಾ? ನನ್ ತಂಗಿ ಒಪ್ಪಾರ್ದ? ಆಕ್ಚುಲಿ ನಿಮ್ ತಂಗಿನೂ ಶೇಖರ ಒಬ್ರನ್ನೊಬ್ರು ಲವ್ ಮಾಡ್ತಾ ಇದ್ದಾರೆ. ಏನಮ್ಮ ಇದು ಇವ್ರು ಹೇಳ್ತಾ ಇರೋದು? ನಿಜ ಅಣ್ಣ, ನಿನ್ ತಂಗಿ ಅವನು ಪರಸ್ಪರ ಪ್ರೀತಿ ಮಾಡ್ತಾ ಇದ್ದಾರೆ. ಈ ವಿಷಯನ ನಿನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ನಿನ್ ತಂಗಿ ಸಿಕ್ಕಾಪಟ್ಟೆ ಭಯ ಪಡ್ತಾ ಇದ್ದಾಳೆ. ಹೌದೇನಮ್ಮ? ಹೌದಣ್ಣ, ನೀ ಯಾವಾಗ್ಲೂ ಲಾಂಗು ಮಚ್ಚು ಅಂತ ಹಿಡ್ಕೊಂಡು ಅವ್ರನ್ನ ಕೊಚ್ಚೋದು ಇವ್ರನ್ನ ಕೊಚ್ಚೋದು ಅನ್ನೋದ್ರಲ್ಲೇ ಕಾಲ ಕಳಿತ್ಯ. ಅದನ್ನ ನೋಡಿ ಭಯ ಪಟ್ಕೊಂಡು ಶೇಖರ್ ನನ್ನನ್ ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದಾನೆ. ನನ್ ಮದ್ವೆ ಆಗೋಂಗಿದ್ರೆ ಶೇಖರ್ನೇ ಆಗೋದು, ಇಲ್ಲ ನನ್ ಮದ್ವೆನೇ ಆಗಲ್ಲ. ಯಾಕಮ್ಮ ಹಾಗಂತ್ಯಾ? ನೀನ್ ಯಾರನ್ನ ಇಷ್ಟಪಟ್ಟಿದ್ಯೋ ಅವನ್ ಜೊತೆನೆ ನೀನ್ ಮದುವೆ ಮಾಡಿಸ್ತೀನಿ, ಆಯ್ತಾ? ಆದ್ರೆ ಪದ್ಮಿನಿ, ಇವತ್ತೋ ನಾಳೆನೋ ಪೊಲೀಸ್ನವ್ರಿಗೆ ನಿಮ್ಮ ಅಣ್ಣ ಆಹಾರ ಹಾಕ್ತಾನೆ, ಅವಾಗ ಎಷ್ಟು ಅವಮಾನ ಆಗುತ್ತೆ ಯೋಚನೆ ಮಾಡಿದ್ಯಾ? ಇದಕ್ಕೇನ್ ಹೇಳ್ತೀಯ ಅಣ್ಣ? ಹೌದಮ್ಮ, ರೌಡಿಗಳ ಸಹವಾಸಕ್ಕೆ ಬಿದ್ದು ನಾನು ಹಾಳಾಗೋದೆ. ಆ ಶೇಖರ್ ಹೇಳಿದ್ ನಿಜ. ನೀನು ನನ್ನ ತಂಗಿನ ಮದುವೆ ಆಗ್ಬಿಡು. ನಿಮ್ಮಿಬ್ರು ಮದುವೆಗೆ ನಾನೇನ್ ಕಾಣಿಕೆ ಕೊಡ್ತೀನಿ ಗೊತ್ತಾ? ಆಸ್ತಿ ಅಂತಸ್ತೆಲ್ಲ ನಂಗೇನು ಬೇಡ. ನಾನ್ ಕೇಳಿದ್ ನಿನ್ ಕೈಲಿ ಕೊಡಕ್ಕಾಗತ್ತಾ? ಏನಮ್ಮ ಹೀಗ್ ಕೇಳ್ತಾ ಇದ್ಯಾ? ಏನ್ ಬೇಕಾದ್ರೂ ಕೇಳು, ಕೊಡ್ತೀನಿ. ನನ್ ಪ್ರಾಣನೇ ಕೊಡ್ಲಾ? ಬೇಡ, ನಮ್ ಮದ್ವೆ ಕಾಣಿಕೆ ಆಗಿ ನಿನ್ ರೌಡಿಸಂ ಬಿಟ್ಟು ಮಾಮೂಲಿ ಮನುಷ್ಯನ್ ತರ ಬಾಳ್ಬೇಕು. ನನ್ನ ಮನ್ಸಲ್ಲಿ ಇದ್ದಿದ್ದು ಅದೇ. ನಿನ್ನ ಮದುವೆ ಆಗಿ ಮಾರನೇ ದಿವಸನೇ ರೌಡಿಸಂ ಬಿಟ್ಬಿಡ್ಬೇಕು ಅಂತಿದ್ದೆ. ನೀನ್ ಏನ್ ಯೋಚನೆ ಮಾಡ್ಬೇಡ, ನಿನ್ನ ಮದುವೆ ದಿನಾನೇ ರೌಡಿಸಂ ಬಿಟ್ಬಿಡ್ತೀನಿ. ಸರಿ, ಹಾಗಾದ್ರೆ ಇನ್ಯಾಕ್ ತಡ, ಈಗ್ಲೇ ಹಾರ ಬದಲಾಯಿಸ್ಕೊಂಡ್ಬಿಡ್ಲಿ. ಬಿಟ್ಲಾ, ಹುಡ್ಗನ್ ಕರ್ಕೊಂಡು ಹೋಗು. ನಾನು ಇವತ್ತಿಂದ ರೌಡಿಸಂನ ಬಿಟ್ಟೆ. ಪಾಂಡುರಂಗ, ಅನ್ಯಾಯವಾಗಿ ನಿನ್ ತಲೆನ ನೀನೇ ಬೋಳ್ಸ್ಕೊಳ್ಳೋ ಹಾಗೆ ಮಾಡ್ಬಿಟ್ನಲ್ಲಪ್ಪ. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಿ ಬಿಡ್ರಿ. ನಾನು ತಲೆ ಬೋಳ್ಸ್ಕೊಂಡಿದ್ರೆ ತಾನೆ. ಏನ್ ಹೇಳ್ತಾ ಇದೀಯಾ? ಒಂದು ನಿಮಿಷ. ತಲೆ ಕೂದಲು ಹಾಗೆ ಇದೆ, ನೋಡ್ಕೊಳ್ಳಿ. ಅಲ್ಲೂ ಸಲ್ಲ ಇಲ್ಲೂ ಸಲ್ಲ ಪಾಂಡುರಂಗ